ಲೈಟ್ ಬಾಯ್ ಸೇರ್ಕೊಂಡು ಫಸ್ಟ್ ಡೇ ತುಗಿದು ಕೃಷ್ಣ ಸರ್ ಮಗಪ್ಪ ಸರ್. ಸೆಕೆಂಡ್ ಡೇ ನಾನು ಕೂತ್ಕೊಳ್ಳೋ ಚೇರೇ ಓದ್ಬಿಟ್ರು. ಅವ್ರಿದ್ದಾಗ ವ್ಯಾಲ್ಯೂ ಕೊಡೋರು, ಈಗ ಇಲ್ವಲ್ಲ, ಬಿಡ ವ್ಯಾಲ್ಯೂ ತಗೊಳ್ಳೋಣ ನಾವು. ಫಸ್ಟ್ ಪರ್ಸನ್ ಓಕೆ ಇವನ್ ಹೀರೋ ಆಗ್ಲಿ ಅಂತ ನಾನು ಹೇಳ್ದೆ, ದರ್ಶನ್ ನೀವೇ ಹೀರೋ. ಅಲ್ಲಿಂದ ಸ್ಟಾರ್ಟ್. ಚಿತ್ರರಂಗಕ್ಕೆ ಬಂದು ಯಾರ್ದು ಸಪೋರ್ಟ್ ಇಲ್ಲದೆ ನಿಂತ್ಕೊಂಡು ಬೆಳೆದು ಇವತ್ತು ಉನ್ನತ ಮಟ್ಟಕ್ಕೆ ಒಂದು ಪೊಸಿಷನ್ ಅಲ್ಲಿ ಬಂದು ಸರಸ್ವತಿ ಥಿಯೇಟರ್ ಹೋಗಿ ನಿಮ್ ಸಿನಿಮಾ ನೋಡೋದು ಸರ್ ನಾವು. ವೆರಿ ಪವರ್ಫುಲ್. ಹಿ ಕಮ್ಸ್ ಲೈಕ್ ಅ ಕಿಂಗ್, ಗೋಸ್ ಲೈಕ್ ಅ ಕಿಂಗ್. ಯಾವುದೇ ಒಬ್ಬ ವ್ಯಕ್ತಿ ಯಶಸ್ಸನ್ನ ಸಾಧಿಸಿದಾಗ ಇಡೀ ಊರೇ ಆತನ ಹಿಂದೆ ಹೋಗುತ್ತೆ. ಆದ್ರೆ ಅದೇ ವ್ಯಕ್ತಿ ಸೋತಾಗ ಆತನ ನೆರಳನ್ನ ಕೂಡ ಯಾರು ಹೋಗೋದಿಲ್ಲ. ಆದ್ರೆ ನಟ ದರ್ಶನ್ ವಿಚಾರದಲ್ಲಿ ಮಾತ್ರ ಇದು ತದ್ವಿರುದ್ಧ. ಅಷ್ಟೇ ಅಲ್ಲ, ಆತನನ್ನ ಬೆಂಬಲಿಸುವಂತಹ ಸಮೂಹ ಸನ್ನಿವೇಶ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲಿ ದರ್ಶನವನ್ನ ಆರಂಭ ಕೆಲವು ಚಿತ್ರಗಳು ಬಂದಾಗ ಕೆಲವು ಸಿನಿಮಾಗಳು ಚಿತ್ರರಂಗದಲ್ಲಿ ಬಿರುಗಾಳಿ ತರ ಬರ್ತಾ ಇರ್ತದೆ. ಎಲ್ಲಾ ಸಿನಿಮಾನು ಆ ತರ ಆಗಕ್ಕಾಗಲ್ಲ. ಸಂಗೊಳ್ಳಿ ರಾಯಣ್ಣ ಇಸ್ ಡೆಫಿನೆಟ್ಲಿ ಅ ವೆರಿ ವೆರಿ ಗುಡ್ ಎಫರ್ಟ್. ಹಾರ್ಡ್ ವರ್ಕಿಗೆ ಏನಿದೆ, ಇಟ್ ಡಿಸರ್ವ್ಸ್ ಲಿಟಲ್ ಬಿಟ್ ಆಫ್ ಅಪ್ರಿಸಿಯೇಷನ್ ಅಂಡ್ ಎವ್ರಿಥಿಂಗ್ ಫ್ರಮ್ ಪಬ್ಲಿಕ್. ಸಿಸ್ಟಮ್ಗೆ ಟ್ರಬಲ್ ಆದ್ರೆ ಎಂಬಿ ಬಂದೇ ಬರ್ತಾನೆ. ನಾನು ಕರ್ಣೆ ಹಿಡಿದ್ರೆ ಬುನಾದಿ, ಕತ್ತಿ ಹಿಡಿದ್ರೆ ಯಾವ್ದು ಎಂಜಾಯ್ ಮಾಡ್ತೀರಿ ಜಾಸ್ತಿ, ಡಾನ್ಸ್, ಆಕ್ಷನ್? ಮುಂದ್ಗಡೆ ಬರೋ ಫೈಟರ್ ಯಾವ ಸ್ಪೀಡ್ ಅಲ್ಲಿ ಇದಾರೆ, ಅವನಿಗೆ ರೈಟಾ ಲೆಫ್ಟಾ ಕಿಕ್ಕಾ ಪಂಚ, ನಮ್ದು ಒಂದು ರಿದಮ್ ಇರುತ್ತೆ. ಫ್ಯಾನ್ಸ್, ಸೆಲೆಬ್ರಿಟೀಸ್ ಸರ್ ಅವರೇ ನನ್ನ ಜೀವಾಳ. ಸುಮ್ಮನೆ ಆತ್ಮ ಅಷ್ಟೇ, ಜೀವ ಅದೇ. ಆದಷ್ಟು ಬೇಗ ಬರ್ತೀನಿ ಮಗ, ಕಾಯ್ತಾ ಇರು.